ಇನ್ನು ತಮಿಳುನಾಡಿನಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಹಾಗೆ ಹೊಸ ಸಿಎಂ ವಿಜಯ್ ನಡುವೆ ಅಸೂಯೆಯ ಶೀತಲ ಸಮರ ನಡೀತಾ ಇದೆ ಅನ್ನೋ ಚರ್ಚೆಗಳು ಶುರುವಾಗಿದ್ವು. ಆದ್ರೆ ಇವತ್ತು ಸ್ವತಃ ತಲೈವಾ ಅವರೇ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಅಂತಂದ್ರೆ ರಜನಿಕಾಂತ್. ಅಲ್ಲದೆ ಕಮಲ್ ಹಾಸನ್ ಬಗ್ಗೆ ಒಂದು ಹಾಸ್ಯ ಚಟಾಕಿಯೂ ಕೂಡ ಹಾರಿಸಿದ್ರು. ಹಾಗಿದ್ರೆ ರಜನಿಕಾಂತ್ ಇವತ್ತು ಏನೇನ್ ಹೇಳಿದ್ರು ಬನ್ನಿ ಅದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ರಜನಿಕಾಂತ್ ತಮಿಳು ಚಿತ್ರರಂಗದ ಸೂಪರ್ ಸ್ಟಾರ್. ಆದ್ರೆ ಕಳೆದ 10 ವರ್ಷದಲ್ಲಿ ವಿಜಯ್ ಜನಪ್ರಿಯತೆ ಮುಗಿಲು ಮುಟ್ಟಿತ್ತು. ಸೂಪರ್ ಸ್ಟಾರ್ ರಜನಿ ರಾಜಕೀಯಕ್ಕೆ ಬರುವುದಾಗಿ ಹೇಳ್ತಾ ಕೊನೆಗೆ ಆರೋಗ್ಯದ ಕಾರಣ ನೀಡಿ ಹಿಂದೆ ಸರಿದ್ರು. ಆದ್ರೀಗ ತಮಿಳಿಗ ವೆಟ್ರಿ ಕಳಗಂ ಪಕ್ಷ ಕಟ್ಟಿ ವಿಜಯ್ ಸಿಎಂ ಆಗಿದ್ದಾರೆ. ರಜನಿಯಿಂದ ಸಾಧ್ಯವಾಗದ್ದನ್ನ ವಿಜಯ್ ಮಾಡಿ ತೋರಿಸಿದ ಕಾರಣ ರಜನಿಕಾಂತ್ಗೆ ಅಸೂಯೆ ಆಗಿರ್ಬೋದು ಅನ್ನೋ ವದಂತಿಗಳು ಹಬ್ಬಿದ್ವು. ಇಂಥ ಸಂದರ್ಭದಲ್ಲಿ ಸ್ಟಾಲಿನ್ ಭೇಟಿ ಮಾಡಿದ್ದ ರಜನಿ ವಿಜಯ್ರನ್ನ ಈವರೆಗೂ ಭೇಟಿ ಮಾಡಿಲ್ಲ. ಈ ಬಗ್ಗೆ ತಮಿಳುನಾಡಿನಲ್ಲಿ ಭಾರೀ ಚರ್ಚೆಯಾಗ್ತಿತ್ತು. ಆದ್ರಿಂದ ಖುದ್ದು ರಜನಿ ಈ ಬಗ್ಗೆ ಮಾತನಾಡಿ ಅಸೂಯೆಯ ತೆರೆಯನ್ನ ಸರಿಸಿದ್ದಾರೆ. ಒಂದು ವೇಳೆ ಕಮಲ್ ಹಾಸನ್ ಆಗಿದ್ರೆ ಅಸೂಯೆ ಆಗ್ತಿತ್ತೇನೋ ಎಂದಿದ್ದಾರೆ. ಈ ಮಾತಿಗೆ ಕಮಲ್ ಹಾಸನ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. விஜய் மேலே எனக்கு பொறாமை. நான் அரசியல் இல்லை, அரசியல் நான் இல்லைன்னு சொல்லி விலகி ஆச்சு. அரசியல் நான் இல்லாத போது அவர் மேல எனக்கு ஏன் பொறாமை? ஒருவேளை கமல்ஹாசன் ஏதாவது முதலமைச்சர் தான் எனக்கு பொறாமை வந்திருக்குமோ என்னமோ தெரியாது. அப்போ கூட வந்திருக்காது. சிரிப்போட தான் சொன்னாரே தவிர நாங்க 2 பேருமே ஒருத்தர் பார்த்து பொறாமப்பட்டது கிடையாது. போட்டி போடுவோம், பட் பொறாமப்பட்டது கிடையாது. வி ஆர் த பெஸ்ட் ஸ்போர்ட்ஸ்மேன் யூ கேன் ஃபைண்ட் இன் தமிழ்நாடு. அது நாங்கள் சினிமா துறையில் இருக்கோம். நாங்கள் கிரிக்கெட் விளையாடி இருந்தாலும் இப்படித்தான் இருந்திருக்கோம். ಇನ್ನು ರಜನಿ ಸ್ಟಾಲಿನ್ ರನ್ನ ಮಾತ್ರ ಭೇಟಿಯಾಗಿದ್ದರ ಬಗ್ಗೆಯೂ ರಜನಿ ಸ್ಪಷ್ಟನೆ ನೀಡಿದ್ದಾರೆ. ಸ್ಟಾಲಿನ್ ಮತ್ತು ನನ್ನ ನಡುವಿನ ಸ್ನೇಹ 35ರಿಂದ 40 ವರ್ಷಗಳದ್ದು. ನಮ್ಮ ಸ್ನೇಹ ರಾಜಕೀಯ ಮೀರಿದೆ ಎಂದಿದ್ದಾರೆ. ஸ்டாலின் சார் அவர்களே என்னுடைய 38-40 ஆண்டு நண்பர். எங்களுடைய நட்பு கொள்கைகள் அரசியலுக்கு அப்பாற்பட்டது. ஸ்டாலின் அவர்கள் அந்த கொளத்தூரில் தோத்தது எனக்கு கொஞ்சம் சங்கடமாக இருந்தது. அதுக்காக ஒரு நண்பனுங்கிற முறையில், நட்பு முறையில் அவர் போய் நான் பார்த்தேன். அதுக்கு நான் இங்க விஜய் அரசியல் சிஎம் ஆகக்கூடாது, அவர் வரக்கூடாது, அதை தடுக்கிறதுக்கு ரஜினி அங்கே போயிருக்காங்க. வேற ஏதோ 2 பெரிய பார்ட்டியை சேர்க்கணும்னு சொல்லி பேசுறாங்க அப்படின்னு சொல்லி விமர்சனங்கள் வெளியே வருது. ಇದೆಲ್ಲದರ ಮಧ್ಯೆ ಸಿಎಂ ವಿಜಯ್ ಸಚಿವರಿಗೆ ಖಾತೆ ಹಂಚಿಕೆ ಮಾಡಿದ್ದಾರೆ. ಗೃಹ, ಮಹಿಳಾ ಮತ್ತು ಯುವ ಕಲ್ಯಾಣ ಖಾತೆ ತಮ್ಮಲ್ಲೇ ಉಳಿಸಿಕೊಂಡಿರೋ ವಿಜಯ್ ಕೆಎ ಸೆಂಗೊಟ್ಟಯ್ಯನ್ಗೆ ಹಣಕಾಸು ಖಾತೆ ಹಂಚಿಕೆ ಮಾಡಿದ್ದಾರೆ. ಇದರ ಜೊತೆಗೆ 8 ಸಚಿವರಿಗೆ ಖಾತೆ ಹಂಚಿಕೆ ಮಾಡಲಾಗಿದೆ. ಕೇರಳಂ ಸಿಎಂ ಆಗಿ ನಾಳೆ ಸತೀಶನ್ ಪ್ರಮಾಣ ವಚನ. ಇನ್ನು 10 ವರ್ಷಗಳ ಬಳಿಕ ಕೇರಳ ಗದ್ದುಗೆ ಏರಲು ಕಾಂಗ್ರೆಸ್ ಸಜ್ಜಾಗಿದೆ. ನಾಳೆ ಬೆಳಗ್ಗೆ 10 ಗಂಟೆಗೆ ವಿಡಿ ಸತೀಶನ್ ಕೇರಳ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ತಮಿಳುನಾಡು ಸಿಎಂ ವಿಜಯ್, ರಾಹುಲ್ ಮತ್ತು ಖರ್ಗೆ ಸೇರಿದಂತೆ ಪ್ರಮುಖರು ಭಾಗಿಯಾಗಲಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.